ಕೆಲವೊಮ್ಮೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೇ ಇರ್ತೀವಿ, ಆದರೂ ಅದು ಫಲವನ್ನು ನೀಡಲ್ಲ. ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಶ್ರದ್ಧೆ ಇರಲ್ಲ. ನಿಜವಾಗಿಯೂ ಕೂಡ ಶ್ರದ್ಧೆ ಇರಲ್ಲ, ಅದಕ್ಕೆ ಅದು ಕೆಲಸವನ್ನು ಮಾಡಲ್ಲ. ಶ್ರದ್ಧೆಯಿಂದ ಮಾಡಿದ್ರೆ ಅದು ಖಂಡಿತ ಫಲವನ್ನು ಕೊಟ್ಟೇ ಕೊಡುತ್ತೆ. ಇದನ್ನು ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಫಲವನ್ನು ನೀಡುವಂಥವನು ಶ್ರೀಕೃಷ್ಣ ಪರಮಾತ್ಮ. ಅವನು ಇದನ್ನು ಪ್ರತಿಜ್ಞಾಪೂರ್ವಕವಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್. ಏನು ಬೇಕಾದರೆ ಮಾಡಿ, ನೀವು ಹೋಮ ಮಾಡಿ, ಜಪ ಮಾಡಿ, ತಪಸ್ಸನ್ನು ಮಾಡಿ, ನಾಮಲೇಖನ ಮಾಡಿ, ಅಶ್ರದ್ಧೆಯಿಂದ ಮಾಡಿದ್ರೆ ಅದು ವ್ಯರ್ಥ. ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯನೋ ಇಹ ಅಂತ. ಅದು ಅಸತ್ ಅಂತ ಕೃಷ್ಣ ಹೇಳ್ತಾನೆ. ಯಾವುದನ್ನು ನಾವು ಅಶ್ರದ್ಧೆಯಿಂದ ಮಾಡಿರ್ತೀವೋ ಅದಕ್ಕೆ ಏನೂ ಫಲ ಇಲ್ಲ, ಅದು ವ್ಯರ್ಥ. ನಚ ತತ್ ಪ್ರೇತ್ಯನೋ ಇಹ. ಸತ್ತ ಮೇಲೂ ಅದು ಫಲವನ್ನು ಕೊಡಲ್ಲ, ಈ ಲೋಕದಲ್ಲೂ ಫಲವನ್ನು ಕೊಡಲ್ಲ. ನಾವು ಏನೇ ಮಾಡಿದ್ರೂ ಅದಕ್ಕೆ ಒಂದು ಶ್ರದ್ಧೆ ಬೇಕು.